ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದ ಯಮನ್ ಹೌತಿ ಪಡೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗೆ ಹೌತಿ ಮಾಹಿತಿ ಕೊಡ್ತಾ ಇರೋದು. ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಹೌತಿ ದಾಳಿಯ ಎಚ್ಚರಿಕೆ. ಬಾಬ್ ಎಲ್ ಮಂದೇಬ್ ಜಲಸಂಧಿಯಲ್ಲಿ ಹೋಗುವ ಹಡಗುಗಳು. ಈ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ಜಾಗತಿಕವಾಗಿ ಭಾರಿ ನಷ್ಟ ಆಗುತ್ತೆ. ಆಲ್ರೆಡಿ ನಷ್ಟ ಅನುಭವಿಸ್ತಾ ಇದ್ದೀವಿ ಜಾಗತಿಕವಾಗಿ. ಈಗ ಇನ್ನೊಂದು ಜಾಗತಿಕವಾಗಿ ಭಾರಿ ನಷ್ಟ. ಹೊರ್ಮುಜ್ನಿಂದಲೇ ನಾವು ಎಷ್ಟು ಅನುಭವಿಸಿದ್ದೀವಿ ಅನ್ನೋದು ಗೊತ್ತಿದೆ, ಅನುಭವಿಸ್ತಾ ಇದ್ದೀವಿ ಅನ್ನೋದು ಕೂಡ. ಈಗ ಬಾಬ್ ಎಲ್ ಮಂದೇಬ್ ಇದ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ಕೆಲವು ಕಡೆಯಲ್ಲಿ ಅಟ್ಯಾಕ್ ಕೂಡ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಜಾಗತಿಕವಾಗಿ ಒಂದು ದೊಡ್ಡ ಹೊಡೆತ ಬೀಳಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ವಿರುದ್ಧ ಯಮನ್ನ ಹೌತಿ ಪಡೆಗಳು ಕೂಡ ಇದೀಗ ತಿರುಗಿ ಬಿದ್ದಿರೋದು. ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದ ಯಮನ್ ಹೌತಿ ಪಡೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದಾಗೆ ಹೌತಿ ಮಾಹಿತಿ ಕೊಡ್ತಾ ಇರೋದು. ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಹೌತಿ ದಾಳಿಯ ಎಚ್ಚರಿಕೆ. ಬಾಬ್ ಎಲ್ ಮಂದೇಬ್ ಜಲಸಂಧಿಯಲ್ಲಿ ಹೋಗುವ ಹಡಗುಗಳು. ಈ ಹಡಗುಗಳ ಮೇಲೆ ದಾಳಿ ಮಾಡಿದ್ರೆ ಜಾಗತಿಕವಾಗಿ ಭಾರಿ ನಷ್ಟ ಆಗುತ್ತೆ. ಆಲ್ರೆಡಿ ನಷ್ಟ ಅನುಭವಿಸ್ತಾ ಇದ್ದೀವಿ ಜಾಗತಿಕವಾಗಿ. ಈಗ ಇನ್ನೊಂದು ಜಾಗತಿಕವಾಗಿ ಭಾರಿ ನಷ್ಟ. ಹೊರ್ಮುಜ್ನಿಂದಲೇ ನಾವು ಎಷ್ಟು ಅನುಭವಿಸಿದ್ದೀವಿ ಅನ್ನೋದು ಗೊತ್ತಿದೆ, ಅನುಭವಿಸ್ತಾ ಇದ್ದೀವಿ ಅನ್ನೋದು ಕೂಡ. ಈಗ ಬಾಬ್ ಎಲ್ ಮಂದೇಬ್ ಇದ್ರ ಮೇಲೂ ಕೂಡ ಅಟ್ಯಾಕ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ. ಕೆಲವು ಕಡೆಯಲ್ಲಿ ಅಟ್ಯಾಕ್ ಕೂಡ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಜಾಗತಿಕವಾಗಿ ಒಂದು ದೊಡ್ಡ ಹೊಡೆತ ಬೀಳಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ವಿರುದ್ಧ ಯಮನ್ನ ಹೌತಿ ಪಡೆಗಳು ಕೂಡ ಇದೀಗ ತಿರುಗಿ ಬಿದ್ದಿರೋದು.